ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯ ಜೊತೆಗಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವರು ಏನೋ ತೊಂದರೆ ಇದೆ. ಏನು ತೊಂದರೆ ಇದೆ ಅಂತಂದರೆ ಆರ್ಥಿಕ ಸಮಸ್ಯೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ಕೈ ನಿಲ್ಲೋದಿಲ್ಲ, ಖರ್ಚು ವೆಚ್ಚ ಹೆಚ್ಚು ಅಂತ ಅನಿಸುತ್ತೆ. ಬಟ್ ಅದು ತೊಂದರೆ ಆಗಲ್ಲ, ನಿಮಗೆ ತುಂಬ ತೊಂದರೆ ಏನೂ ಆಗಲ್ಲ. ಸಣ್ಣ ಪುಟ್ಟ ಸಮಯ ಅದು ಸರಿ ಹೋಗ್ತದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ನಿಮಗೆ ಕೆಲವು ಉದ್ಯೋಗದಲ್ಲಿ ಅನುಕೂಲ ಇದೆ, ಆರೋಗ್ಯದಲ್ಲಿ ಅನುಕೂಲ ಇದೆ. ಸ್ವಲ್ಪ ಶೀತ ಸಂಬಂಧ ತೊಂದರೆ ಬಿಟ್ಟರೆ ಬೇರೆ ಏನು ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆರೋಗ್ಯ ಅನುಕೂಲ ಇದೆ. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಇದೆ. ಆರ್ಥಿಕ ಕೈಲಿ ದುಡ್ಡು ನಿಲ್ಲಲ್ಲ ಅನ್ನೋ ಒಂದು ಸಮಸ್ಯೆ ಬರುತ್ತೆ, ಖಾಲಿ ಆಗುತ್ತೆ. ಎಷ್ಟು ದುಡಿದ್ರೂ ದುಡ್ಡೇ ಇರೋದಿಲ್ಲ. ಏನೋ ಕಮಿಟ್ಮೆಂಟ್ ಇದ್ರೆ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಫ್ಲಾಟ್ ತಗೋಬೇಕು, ಏನೇನೋ ಯೋಚನೆಗಳು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಕಾರಲ್ಲಿ ಓಡಾಡಬೇಕು, ನಾನು ಸ್ವಂತ ಮನೆಯಲ್ಲಿ ಇರಬೇಕು, ನನ್ನ ಮಕ್ಕಳು ಒಳ್ಳೆ ಓದಬೇಕು, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹಾಕಿಸಿ ಚೆನ್ನಾಗಿ ಓದಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಇಂಜಿನಿಯರಿಂಗ್ ಮಾಡಿಸ್ಬೇಕು, ಮೆಡಿಕಲ್ ಮಾಡಿಸ್ಬೇಕು, ಏನೇನೋ ಯೋಚನೆಗಳು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ, ಮತ್ತು ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಹುದ್ದೆಯಲ್ಲಿದ್ದರೆ ಅದ್ರ ಸಿಕ್ಕತಕ್ಕಂಥ ಸಂತೋಷ ಜೀವನದಲ್ಲಿ ತಂದೆ ತಾಯಿಗೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂತೋಷದ ದಿನಗಳನ್ನು ನಾನು ನೋಡಬೇಕು ಎನ್ನುವಂಥ ಒಂದು ಯೋಗ, ಆ ಒಂದು ಚಿಂತನೆ ಸಾಮಾನ್ಯವಾಗಿ ಇರುತ್ತೆ. ಅದ್ರ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಭಾಳ ಗಮನ ಕೊಡಿ. ಅವರು ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. IAS IPS KS CA CS ಹೀಗೆ ಗಣಿತಶಾಸ್ತ್ರ ಆಗಲಿ, ಒಂದು ಇದರಲ್ಲಿ ಆರೋಗ್ಯ ಶಾಸ್ತ್ರದಲ್ಲಾಗಲಿ, ಅಂದರೆ ಮೆಡಿಕಲಲ್ಲಾಗಲಿ, ಮತ್ತು ಅದರಲ್ಲೂ ಓದುವಂಥ ಯೋಗ ಇದೆ. ಅವರು ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಜ್ಞಾಪಕ ಶಕ್ತಿ ಇರುತ್ತೆ ಮಕ್ಕಳಿಗೆ, ತುಂಬ ಚುರುಕಾಗಿರ್ತಾರೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವರು ತುಂಬ ಒಂದು ಉತ್ತಮ ಒಂದು ಸ್ಥಾನಮಾನ ಗೌರವ ಹುದ್ದೆಯನ್ನು ಅಲಂಕರಿಸ್ತಾರೆ ಈ ಒಂದು ಮಕರ ರಾಶಿಯವರ ಮಕ್ಕಳು. ದುಡ್ಡು ಕಾಸು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ನಿಮ್ಗೆ ಒಳ್ಳೆ ಗುಡ್ ವಿಲ್ ಇದೆ. ದುಡ್ಡು ಕಾಸು ಕಮ್ಮಿ ಇದ್ರೂ ಪರವಾಗಿಲ್ಲ, ಸಮಾಜದಲ್ಲಿ ಗೌರವ ಸ್ಥಾನಮಾನ ಇಟ್ಕೊಂಡು ಬಂದಿದ್ದೀರಿ. ಇವತ್ತು ಕೂಡ ಒಂದು ಫೋನ್ ಹಾಕಿದ್ರೆ, ಒಂದು ಮಾತು ಹೇಳಿದ್ರೆ ನಿಮ್ಗೆ ಕೆಲಸ ನಡೆಯುತ್ತೆ. ನಿಮ್ಮ ಮಾತು ಮೇಲೆ ತುಂಬ ಹಿಡ್ತಾ ಇದೆ, ಮಾತಲ್ಲಿ ಒಂದು ಚಿಂತನೆ ಇದೆ, ಮಾತಲ್ಲಿ ಒಂದು ಅರ್ಥ ಇದೆ ಅಂತ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ದುಡ್ಡೊಂದು ಕಮ್ಮಿ ಇದೆ ಅಂತ ನೀವು ಭಯಬೀಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮ್ಗೆ ಆ ಸ್ಥಾನಮಾನ ಇರೋದು, ನೀವೊಂದು ಫೋನ್ ಹಾಕಿದ್ರೆ ನಿಮ್ಗೆ ಕೆಲಸ ಆಗುತ್ತೆ. ಅಷ್ಟು ಒಳ್ಳೆಯ ಒಂದು ಗುಡ್ ವಿಲ್ ಇಟ್ಕೊಂಡಿದ್ದೀರಿ, ಹಾಗಾಗಿ ಒಳ್ಳೆಯದು. ಆನಂತರದಲ್ಲಿ ನೀವು ಚಿಂತನೆ ಮಾಡಿದ್ರೆ ಗುರು ನಮಗೆ ಚೆನ್ನಾಗಿಲ್ಲ ಈ ಸಮಯದಲ್ಲಿ. ಗುರು ನಿಮಗೆ ವಕ್ರ ಆದರೂ ಕೂಡ ನಿಮಗೆ ತುಂಬ ಜನ ಇರೋಲ್ಲ, ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದರೂ ಕೂಡ ನಿಮಗೆ ನಿಮಗೆ ದೈವಾನುಗ್ರಹ ಇದೆ ಅಂತ ಹೇಳ್ತೀವಿ. ನಿಮ್ಮ ಮನೆದೇವರು ಕುಲದೇವರ ಅನುಗ್ರಹ ಇದೆ. ನಿಮ್ಮ ಮನೆದೇವರು ಕುಲದೇವರ ಅನುಗ್ರಹದಿಂದ ಇವತ್ತೊಂದು ದಿವಸ ನೀವು ಯಾವ ಗ್ರಹ ಕೆಲಸ ಮಾಡುತ್ತೋ, ಯಾವ ದೇವರು ನಿಮ್ಗೆ ಅನುಕೂಲ ಮಾಡುತ್ತೋ, ಅನುಗ್ರಹ ಮಾಡುತ್ತೋ, ವರ ಕೊಡುತ್ತೋ ಬಿಡಲ್ಲ. ಆದರೆ ಜೀವನದಲ್ಲಿ ನಿಮಗೆ ಎಂಥ ಸಮಸ್ಯೆಯನ್ನು ಎದುರಿಸಿಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಕೊಟ್ಟಿದ್ದಾರೆ. ರಾಜಕೀಯ ವರ್ಗದಲ್ಲಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ತುಂಬ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಮತ್ತು ವೈದ್ಯರಿಗೆ, ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ, ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಸಮಯ ಇದು, ಒಳ್ಳೆ ಇದಿರುತ್ತೆ. ಮತ್ತು ಇನ್ನು ಡಿಫೆನ್ಸ್ನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಯೋಗ ಇದೆ, ಅವರಿಗೆ ಒಳ್ಳೆ ಅನುಕೂಲ ಇದೆ. ಸರ್ಕಾರದಲ್ಲಿ ಸರ್ಕಾರ ವರ್ಗದಲ್ಲಿ ಸರ್ಕಾರದಲ್ಲಿ ಜಾಬ್ ಮಾಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಸಾಮಾನ್ಯವಾಗಿ ಒಳ್ಳೆ ಶುಭಫಲ ಅಂತ ಹೇಳೋಕ್ಕಾಗಲ್ಲ, ಮಧ್ಯಮ ಫಲ ಅಂತ ಹೇಳ್ಬೇಕು. ಎಲ್ಲ ರೀತಿ ಅನುಕೂಲ ಇದೆ ಅನ್ನೋದಕ್ಕಿಂತ ಸಾಮಾನ್ಯ ಮಧ್ಯಮವಾಗಿ ನಿಮಗೆ ಎಲ್ಲ ಕೆಲಸನೂ ಆಗ್ತಾ ಬರುತ್ತೆ. ನಿಮಗೆ ತುಂಬ 6ಕ್ಕೆ ಏರಲ್ಲ 3ಕ್ಕೆ ಇಳಿಲ್ಲ, ಮಧ್ಯಮವಾಗಿ ನಿಮಗೆ ಒಳ್ಳೆ ಜೀವನದಲ್ಲಿ ಇರೋ ಸಮಸ್ಯೆ ಸಾಲ್ವ್ ಆಗುತ್ತೆ, ಹೊಸ ಸಮಸ್ಯೆ ಬರೋದಿಲ್ಲ. ಮತ್ತು ಇನ್ನೇನು ಹೆಚ್ಚಿನ ಮೇಲೂ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೋದರೆ ನಿಮ್ಮ ಹತ್ರ ಸದ್ಯಕ್ಕೆ ಈಗ ಕೈಗೂಡುವ ಥರ ಇರಲ್ಲ. ಈ ಒಂದು ಹಂತದಲ್ಲಿ ನೀವು ಇರ್ತೀರ, ಹಾಗಾಗಿ ಒಳ್ಳೆಯದಿದೆ ಅಂತ ಹೇಳ್ತೀವಿ. ಇನ್ನು ನಿಮಗೆ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಇದೆಲ್ಲ ಮಾಡುವಂಥ ಯುಗ ಕೂಡ ಇರುತ್ತೆ. ಮತ್ತು ಹೊರದೇಶಕ್ಕೆ ಓದುವಂಥ ಮಕ್ಕಳಿದ್ರೆ ಓದುವಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಇಲ್ಲಿದ್ರೆ ಇಲ್ಲಿ ಉದ್ಯೋಗ ಕೆಲಸ ಹುಡುಕ್ತಂತ ಇದ್ರೆ ಸಿಗುತ್ತೆ. ಎಲ್ಲ ಅನುಕೂಲ ಇದೆ, ಅಂತ ತೊಂದರೆ ಏನಿಲ್ಲ. ಹಾಗಾಗಿ ಯಾವುದೇ ಚಿಂತೆ ಬೇಡ. ಆದರೆ ಯಾವುದೊಂದು ನಾವು ಚಿಂತೆ ಬೇಡ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಪ್ರಯತ್ನ ನಾವು ಮಾಡ್ತಾ ಇರಬೇಕು. ನಮ್ಮ ಕೆಲಸದಲ್ಲಿ ನಾವು ಪ್ರಯತ್ನ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಖಂಡಿತ ಫಲ ಸಿಗುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ. ಸ್ವಲ್ಪ ದೈವಾರಾಧನೆ ಮಾಡಬೇಕು. ನಿಮ್ಗೆ ಎಂದರೆ ತೊಂದರೆ ಕಷ್ಟದಲ್ಲಿದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಹತ್ತಿರಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿಯಿಂದ ಅರ್ಚನೆ ಮಾಡಿ. ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.